ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಇಂಟರ್ನ್ಯಾಷನಲ್ ಒಂದು ಮೆಸ್ಸಿ ಹೇರ್ ಸ್ಟೈಲ್ನ ಹೇಗೆ ಸಿಂಪಲ್ ಮೆಥಡ್ನ ಯೂಸ್ ಮಾಡಿಕೊಂಡು ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಬಿಕಾಸ್ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಮೆಥಡ್ಗಳನ್ನ ಹೇಗೆ ಎಲ್ಲೆಲ್ಲಿ ಏನೇನನ್ನು ಯೂಸ್ ಮಾಡಬೇಕು ಅಥವಾ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನೋಡಿ, ಐಕಾನಿಕ್ ಬ್ರ್ಯಾಂಡ್ ಇದು ಆಲ್ಮೋಸ್ಟ್ ನಾನು ತಗೊಂಡು 4 ವರ್ಷದ ಮೇಲಾಯಿತು. ಒಂದು ಚೂರು ಏನೂ ಆಗಿಲ್ಲ, ಅಷ್ಟು ಲೈಫ್ ಇದೆ. ಐಕಾನಿಕ್ ಬ್ರ್ಯಾಂಡ್ಸ್ ಎಲ್ಲ ಅಷ್ಟು ಲೈಫ್ ಇದೆ. ಮಿಷಿನ್ಸ್ ಅಲ್ಲಿ ಐಕಾನಿಕ್ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಮತ್ತು ಸ್ಪ್ರೇಗಳು ಅಷ್ಟೇ. ಸ್ಪ್ರೇಗಳ ಬಗ್ಗೆಲ್ಲ ನಾನು ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ. ಫಸ್ಟ್ ನಿಮ್ಗೆ ಟೈಟ್ ಕ್ರೀಮ್ ಬೇಕು ನಮಗೆ. ಬೇಬಿ ಹೇರ್ಸ್ನ ಕೂಡ ಕವರ್ ಮಾಡ್ಕೊಳ್ಳಿ. ಹೇರ್ ಎಕ್ಸ್ಟೆನ್ಷನ್ ಹಾಕೋಕ್ಕೂ ಮುಂಚೆ ಈ ರೀತಿ ಪ್ಯಾಕು ಮಾಡ್ಕೋಬೇಕು. ನಾನು ಮಾಡೋ ಒಂದೇ ಮೆಥಡ್ನ ನೀವು ಮಾಡ್ಬೇಕನ್ನೋದು ಏನೂ ಇಲ್ಲ. ನಾನು ಮಾಡೋ ಮೆಥಡಲ್ಲಿ ನೀವು ವೆರೈಟೀಸ್ ಆಫ್ ಮೆಥಡ್ನ ನೀವು ಕ್ರಿಯೇಟ್ ಮಾಡ್ಬೋದು. ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ಕೊಂಡು ಇದಿಷ್ಟು ಹೇರ್ನ ನಾವು ಫ್ರಂಟಿಗೆ ಅಂತ ಯೂಸ್ ಮಾಡ್ಕೋಬೇಕು. ಹಾಕ್ಬಿಟ್ಟು ಮುಂದೆಗಡೆ ಇದು ಮಾಡ್ಕೋಬೇಕಾ? ಹೌದು. ಮತ್ತೆ ನಾನು ಇದರಲ್ಲಿ 3 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ಕೊಂಡೆ. ಫಸ್ಟಿಗೆ ನಾನು ಹೇರ್ ಆಕ್ಸೆಸರೀಸ್ನ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈ ಪಾರ್ಟಿಷನ್ ಮಾಡಿರೋದ್ರಲ್ಲಿ ನಾನು 3 ಪಾರ್ಟ್ ಆಫ್ ಆಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದರಲ್ಲಿ ಬ್ಯಾಕ್ ಮಾಡಿದ್ದಾಯಿತು, ಬ್ಯಾಕೂಮ್ ಕೊಟ್ಟಿದ್ದಾಯಿತು. ಇದನ್ನ ಟ್ವಿಸ್ಟ್ ಮಾಡಬೇಕು. ನೀವೆಲ್ಲ ಹೆಂಗೆ ಮಾಡ್ತೀರಾ? ಹಿಂಗೆ ಟ್ವಿಸ್ಟ್ ಮಾಡ್ತೀರಾ. ದಿಸ್ ಇಸ್ ರಾಂಗ್. ಹೇಗೆ ಟ್ವಿಸ್ಟ್ ಮಾಡಬೇಕು ಅಂತಂದರೆ, ಇದು 2 ಬೆರಳು ಜಸ್ಟ್ ಇಷ್ಟೇ ಟ್ವಿಸ್ಟ್ ಮಾಡಬೇಕು. ಹೀಗೆ ವರ್ಕ್ ಮಾಡ್ಕೊಂಡಿದ್ದೀವಿ. ಈ 2 ಬೆರಳು ಸ್ಟ್ರೇಟ್ ಇಟ್ಟಿದ್ದೀನಿ. ಟೈಟ್ ಇರಬೇಕು. ಟೈಟ್ ಇರಬೇಕಾ? ನೋಡಿ, ಹೀಗೆ. ನಮಗೆ ಇದು ದಪ್ಪ ಕಾಣಿಸ್ಬಾರ್ದು, ದಪ್ಪ ಆಗಬಾರ್ದು. ನಮಗೆ 2 ಪೋರ್ಷನಲ್ಲೂ ಯಾವಾಗಲೂ ಮಿರರ್ ಕಡೆ ನೀವು ನೋಡಬೇಕಾದ್ರೆ ತುಂಬ ನಿಮಗೆ ಈಸಿ ಅನಿಸ್ಬೋದು. ಇಲ್ಲಿ ನಾನು ಕಂಟ್ರೋಲ್ ತಪ್ಪಿ ಸ್ವಲ್ಪ ಹೇಳಿದ್ರೆ ಇಡೀ ಹೇರ್ ಸ್ಟೈಲ್ ಹಾಳಾಗತ್ತಲ್ವಾ. ಮೇನ್ ಕಂಟ್ರೋಲ್. ಅಕ್ಕ ಕೇಳಿಸ್ತಿದ್ಯಾ? ರೆಡ್ ಕಲರ್ ಸ್ಪ್ರೇ ಕೊಡಿ. ಅದೇ ನಮ್ಮ ಮಾವ ಏನೋ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಈ ರೆಡ್ ಕಲರ್ ಸ್ಪ್ರೇ ಅಂತ ಅಂದ್ರೆ ಈ ಸ್ಪ್ರೇ ಏನು ಮನೆಗೆ ಮಾಡಿದ್ರು. ಸ್ಪ್ರೇಗಳಲ್ಲಿ ವೆರೈಟೀಸ್ ಆಫ್ ಸ್ಪ್ರೇಗಳಿದೆ. ಒಂದು ನೋವಾ ಬ್ರ್ಯಾಂಡ್ ಇದೆ, ಒಂದು ಶೈನಿಂಗ್ ಸ್ಪ್ರೇ ಅಂತಂದ್ರೆ ಪಾರ್ಲರ್ ಚೆಕ್ ಮಾಡಿ ವಿತಿನ್ 2-3 ಸೆಕೆಂಡ್ಸಲ್ಲಿ ನಾವು ಲೈನ್ಸ್ನ ಕ್ರಿಯೇಟ್ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಹೇಗಿದೆ ಹಾಗೆ ಹೋಲ್ಡ್ ಆಗಿಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಟ್ವಿಸ್ಟ್ ಕೊಟ್ಕೋತಾ ಇದ್ದೀನಿ ನಾನು. ರಬ್ಬರ್ ಬ್ಯಾಂಡ್ಸ್ನ ಬ್ಯಾಕ್ ಸೈಡ್ ಏನು ಸೈಡಿಗೆ ಹಾಕ್ಕೊಂಡಿದ್ದೀನಿ. ಸೈಡಿಗೆ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ ಟ್ವಿಸ್ಟ್ ಕೊಟ್ಕೊಂಡಿದ್ದೀನಿ, ಟೈಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಈ ಪೋರ್ಷನಿಂದ ಹೇರ್ಸ್ನ ಸ್ಟಾರ್ಟ್ ಮಾಡ್ಕೊತೀನಿ. ಈಗ ಚಿಕ್ಕಾಗಿರೋರಿಗೆ ಎಸೆನ್ಷಿಯಲ್ ಏರ್ ಬೇಕಾಗಿಲ್ಲ. ಇಲ್ಲಿ ನೀವು ಮಾಡ್ತಾ ಮಾಡ್ತಾ ಸ್ಪ್ರೇ ಕೂಡ ಮಾಡಿಕೊಂಡು ಬೇಬಿ ಹೇರ್ಸ್ನೆಲ್ಲ ಕವರ್ ಮಾಡ್ಕೊಂಡು ಮಾಡ್ಕೋಬೋದು. ಇಲ್ಲಿ ಹೇರ್ಸ್ನ ತಗೋತೀನಿ. ಈ ಹೇರ್ಸ್ನ ನಾನು ಇಲ್ಲಿವರೆಗೂ ತರ್ತೀನಿ. ರಬ್ಬರ್ ಬ್ಯಾಂಡ್ನ ಆಪೋಸಿಟಿಗೆ ಹಾಕ್ತೀನಿ. ಒಂದು ಓಲ್ಡ್ ಟ್ವಿಸ್ಟ್ ನಾನು
ಎನ್ಹಾನ್ಸ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು, ಇದನ್ನು ಇಲ್ಲಿ ಫುಲ್ ಮಾಡ್ತಾ ಹೋಗಬೇಕು. ಎಷ್ಟು ಬ್ರಾಡ್ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು ಇದರಲ್ಲಿ ನಾವು. ಕುಚ್ಚು ಹಾಕೋಕ್ಕೂ ಮುಂಚೆ ಅರ್ಥ ಆಯ್ತಾ? ಜಸ್ಟ್ ಇದನ್ನು ಹೀಗೆ ಫುಲ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಕುಚ್ಚು ಹಾಕೋದು ಹೇಗೆ ಅಂತಂದರೆ, ಇವಾಗೆಲ್ಲ ನಮಗೆ ಇದೇ ರೀತಿ ಬರುತ್ತೆ ಕುಚ್ಚೆಲ್ಲ. ಸೊ ಈ 3 ಲೇಯರ್ಸ್ನ ನಾವೇನು ಮಾಡ್ತೀವಿ, ನಾರ್ಮಲ್ ನಮ್ಗೆ ಹೇಗೆ ಹೆಣಿತೀವಲ್ಲ 3 ಪಾರ್ಟಿಷನ್ ಮಾಡಿಕೊಂಡು, ಇದನ್ನು ಕೂಡ 3 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ, ಹೆಣಿತಾ ಹೋಗ್ತೀನಿ. ಇದಕ್ಕೂ ಡಿಫ್ರೆನ್ಸ್ ಆಗ್ಬಾರ್ದಲ್ಲ ನಮಗೆ. ಸೊ ಇಲ್ಲಿ ಕೂಡ ನಾವು ಬ್ರಾಡ್ ಮಾಡ್ಕೋತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಇಲ್ಲಾಂದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಖಾಲಿ ಹಾಗೆ ಕೂಡ ನಾವು ರಬ್ಬರ್ ಬ್ಯಾಂಡ್ಗಳನ್ನ ಯೂಸ್ ಮಾಡ್ಕೋಬೋದು, ಹಾಗೆ ಹೇರ್ಸ್ ಕೂಡ ಬಿಡ್ಬೋದು. ಬಟ್ ಈ ಮೆಥಡು ಟ್ರೆಂಡಿಂಗ್ ಆಗಿರುತ್ತೆ. ಏನಿದೆಯಲ್ಲ ಎಲ್ಲ ನೀಟಾಗಿ ಕವರ್ ಮಾಡೋಣ. ತುಂಬ ಇಂಪಾರ್ಟೆಂಟು, ಯಾಕೆ ಅಂದರೆ ಸ್ಕಿನ್ ಹತ್ತಿರನೇ ಇಟ್ಕೊಂಡು ಮಾಡಬೇಕಲ್ಲ. ನೋಡಿ, ರೋಲ್ 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 ಸ್ಟೇ ಮಾಡಿ, ಮತ್ತು ಆಪೋಸಿಟ್ ಹೇರ್ ಲುಕ್ ಕಡೆಗೆ ನಾವು ಕರ್ಲ್ಸ್ನ ಮಾಡಬೇಕು.